ಮೀನರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ನಿಮ್ಗೆ ಹೇಗೂ ಗೊತ್ತಿದೆ, ಗುರುಗ್ರಹ ಈಗ ನಿಮಗೆ ಪಂಚಮ ಭಾವದಲ್ಲಿ, ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು, ಒಳ್ಳೆ ಗುರುಬಲ ಅಂತ ಹೇಳುವಂಥದ್ದು ಇದೆ. ಸಮಯ ಹಿಂದಿಗಿಂತ ಚೆನ್ನಾಗಾಗಿದೆ. ಹೋದ ವರ್ಷ ಎಲ್ಲ ಒಂದು ಕಡೆಯಿಂದ ಜನ್ಮಶನಿ, ಇನ್ನೊಂದು ಕಡೆಯಿಂದ ಗುರುಗ್ರಹ ಕೂಡ ಚತುರ್ಥ ಭಾವದಲ್ಲಿ, ಗುರುಬಲ ಅಂತ ಹೇಳುವಂಥದ್ದು ಕೂಡ ಇರಲಿಲ್ಲ. ಆ ಥರದ ಪರಿಸ್ಥಿತಿ ಇತ್ತು. ಈಗ ಜನ್ಮಶನಿ ಇದ್ರೂ ಕೂಡ ಗುರುಗ್ರಹ ಪಂಚಮ ಭಾವಕ್ಕೆ ಬಂದಿರೋದ್ರಿಂದಾಗಿ ಒಳ್ಳೆ ಗುರುಬಲ ಅಂತ ಹೇಳುವಂಥದ್ದಂತೂ ಇದೆ. ಅದರಲ್ಲಿ ಉಚ್ಚವಾಗಿ ಕೂಡ ಸ್ಥಿತವಾಗಿದೆ. ಹಾಗಾಗಿ ಪರಿಸ್ಥಿತಿ ಹಿಂದಿಗಿಂತ ಈಗ ಉತ್ತಮವಾಗಿದೆ. ನೋಡಿ, ಒಳ್ಳೆ ಸಮಯ ಬಂದಿದೆ ಅಂತ ಹೇಳಿ ಆದವಾಗ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಮನುಷ್ಯನ ಜೀವನದಲ್ಲಿ ಅದೃಷ್ಟ, ಅವನ ಅಭಿವೃದ್ಧಿಗೆ ಅದೃಷ್ಟ ಅಂತ ಹೇಳುವಂಥದ್ದು ಕೂಡ ಒಂದು ಕಾರಣ. ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳಿದ ಕೂಡಲೇ ಏನು ಅಭಿವೃದ್ಧಿ ಉಂಟಾಗ್ಬಿಡತ್ತೆ ಅಂತ ಹೇಳಿ ಇಲ್ಲ. ನಾವು ನಮ್ಮ ಪ್ರಯತ್ನನೂ ಮಾಡಬೇಕು. ಯಾಕಂದರೆ ಪ್ರಯತ್ನನೂ ಕೂಡ ಒಂದು ಕಾರಣ. ಅದಿಲ್ಲದೆ ಏನು ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗೋದಿಲ್ಲ. ಆದರೆ ಹಿಂದಿಗಿಂತ ಈ ಅದೃಷ್ಟದ ವಿಚಾರದಲ್ಲಿ ಈಗ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉತ್ತಮವಾಗಿದೆ. ಹಾಗಾಗಿ ನೀವೀಗ ಈ ಸಂದರ್ಭದಲ್ಲಿ ಎಲ್ಲ ವಿಚಾರಕ್ಕೂ ಹಿಂದಿನಿಂದ ಏನೋ ಉದ್ಯೋಗಕ್ಕಾಗಲಿ ಇತ್ಯಾದಿಗಳಿಗೆಲ್ಲ ಪ್ರಯತ್ನ ಮಾಡ್ತಾ ಇದ್ರೆ ಹಿಂದೆ ನಿಮ್ಮ ಪ್ರಯತ್ನ ಇರ್ತಿತ್ತು, ಆದರೆ ಅದೃಷ್ಟ ಅಂತ ಹೇಳೋದು ಇರಲಿಲ್ಲಲ್ಲ. ಹಾಗಾಗಿ ಸಮಸ್ಯೆ ಉಂಟಾಗ್ತಿತ್ತು. ಆದರೆ ಈಗ ಈ ಗುರುಬಲ ಎಲ್ಲ ಇರೋದ್ರಿಂದಾಗಿ ಈ ಸಮಯದಲ್ಲಿ ನೀವು ಆ ಪ್ರಯತ್ನ ನೀವು ಮುಂದುವರಿಸಿದ್ರೆ ಈಗ ನಿಮ್ಗೆ ಅದರಲ್ಲೆಲ್ಲ ಯಶಸ್ಸು ಅಂತ ಹೇಳುವಂಥದ್ದು ಸಿಗುತ್ತೆ. ಪ್ರಯತ್ನ ಕೂಡ ಮಾಡಬೇಕಾಗತ್ತೆ ನೀವು. ಈಗ ನೋಡ್ತಾ ಹೋಗೋಣ, ಈ ಮಾಸದಲ್ಲಿ ನಿಮ್ಗೆ ಏನೇನು ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ನೋಡಿ, ಶನಿಗ್ರಹ ಹೇಗೂ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಅನೇಕ ದಿನಗಳಿಂದ ನಿಮಗೆ ತುಂಬ ಸೋಮಾರಿತನ ಅಂತ ಹೇಳುವಂಥದ್ದು ಕಾಡ್ತಾ ಇತ್ತು. ಈ ಮಾಸದಲ್ಲೂ ಕೂಡ ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದ್ದರೂ ಕೂಡ ಗುರುಗ್ರಹ ಪಂಚಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಈಗ ಗುರುಬಲ ಪ್ರಾಪ್ತಿಯಾಗಿರೋದ್ರಿಂದಾಗಿ ಆ ಸೋಮಾರಿತನ ಅಂತ ಹೇಳುವಂಥದ್ದು ದೂರ ಆಗುತ್ತೆ. ಇದೊಂದು ಒಳ್ಳೆಯ ಫಲ. ಇನ್ನು ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿಮಗೆ ಈ ಮಾಸದಲ್ಲಿ ಮುಖ್ಯವಾಗಿ ತಪ್ಪು ಮಾಡಲು ಅನೇಕ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ಒಂದು ರೀತಿ ನಿಮಗೆ ಈ ಮಾಸ ಒಂದು ರೀತಿ ಪರೀಕ್ಷೆಯ ಕಾಲ ಅಂತ. ತಪ್ಪು ಮಾಡಲು ನಿಮಗೆ ಅವಕಾಶಗಳು ಪ್ರಾಪ್ತಿಯಾಗುತ್ತೆ. ನೀವೇನಾದರೂ ತಪ್ಪು ಮಾಡಿದರೆ ತಕ್ಷಣ ನಿಮಗೆ ಶಿಕ್ಷೆ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ತಪ್ಪು ಮಾಡುವುದಕ್ಕೆ ಹೋಗಬಾರ್ದು. ನಿಮ್ಗೆ ಅಂಥ ಅವಕಾಶಗಳು ಸಿಗುತ್ತೆ. ಅಂದರೆ ಯಾರಿಗೋ ಏನೋ ಅನ್ಯಾಯ ಮಾಡಿದರೆ ನಿಮ್ಗೆ ತುಂಬ ದುಡ್ಡು ಬರುವಂಥದ್ದಾಗಲಿ ಈ ಥರದ ಒಂದಷ್ಟು ಅವಕಾಶಗಳು ಸಿಗುತ್ತೆ. ಯಾರಿಗೋ ಮೋಸ ಮಾಡೋದಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ. ಶನಿಗ್ರಹ ನಿಮ್ಮ ಒಂದು ಪರೀಕ್ಷೆಯನ್ನು ಮಾಡ್ತಾ ಇರುವಂಥದ್ದು. ನೀವೇನಾದರೂ ಹಿಂಗಾಗತ್ತೆ, ಈ ಥರ ಏನೋ ಒಂದು ಅನ್ಯಾಯ ಮಾಡೋಣ ಅಂತ ಹೇಳಿ ಹೋದರೆ ಮಾತ್ರ ತಕ್ಷಣ ನಿಮಗೆ ಅದೊಂದು ಪರಿಣಾಮ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಡ್ಡದಾರಿಯನ್ನು ಹಿಡಿಯುವುದಕ್ಕೆ ಹೋಗಬಾರ್ದು. ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ನ್ಯಾಯಯುತವಾಗಿ ವ್ಯವಹಾರ ಮಾಡಿದರೆ ಒಳ್ಳೆಯದಾಗುತ್ತೆ. ಆಯಿತಾ? ಅದೊಂದು ವಿಚಾರ. ಇನ್ನು ಕುಜಗ್ರಹ ನಿಮಗೆ ತೃತೀಯ ಭಾಗದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನೀವು ಕಠಿಣವಾದರೆ ನಿಮಗೆ ಒಂದಷ್ಟು ಹಣದ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನೋಡಿ, ದ್ವಿತೀಯ ಭಾವ, ಹಣಕಾಸಿನ ಅಧಿಪತಿಯಾದಂತಹ ಕುಜಗ್ರಹ ತೃತೀಯ ಭಾವ ವಿಕ್ರಮ ಸ್ಥಾನದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನಿಮ್ಗೇನಾದರೂ ದುಡ್ಡು ಬರಬೇಕಾಗಿದ್ದರೆ ಅಥವಾ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳಿದ್ದರೆ ನೀವು ಈ ಮಾಸದಲ್ಲಿ ಸ್ವಲ್ಪ ಜೋರಾಗಬೇಕಾಗುತ್ತೆ. ಸ್ವಲ್ಪ ಜೋರಾಗಿ ಕೇಳಬೇಕು. ಆ ಥರ ಕೇಳಿದರೆ ಮಾತ್ರ ನಿಮ್ಗೆ ಬರಬೇಕಾಗಿರೋ ಹಣ ಆಗಲಿ ಅಥವಾ ಈ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದೆಲ್ಲ ಬಗೆಹರಿಯುತ್ತೆ. ತುಂಬ ಮೃದುವಾಗಿದ್ದರೆ ಆಗೋದಿಲ್ಲ. ಅದೊಂದು ವಿಚಾರ. ಇನ್ನು ರವಿ ಮತ್ತು ಬುಧಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ಗುರುಗ್ರಹ ಹೇಗೂ ನಿಮಗೆ ಪಂಚಮ ಭಾವದಲ್ಲಿ, ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮಂತ್ರ ದೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ಒಂದು ಯೋಗ ನಿಮಗಿದೆ. ಏನಾದರೂ ಮಂತ್ರದ ಉಪದೇಶಗಳನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನಿಮಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿನೂ ಉಂಟಾಗುತ್ತೆ. ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೂ ಕೂಡ ಈ ಮಾಸ ತುಂಬ ಚೆನ್ನಾಗಿದೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲೆಲ್ಲ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಪಂಚಮ ಭಾವ ಅಂದರೆ ಅದು ಪ್ರತಿಭಾ ಸ್ಥಾನ ಅಲ್ವಾ? ಪ್ರಜ್ಞಾ, ಪ್ರತಿಭಾ, ಮೇಧಾ, ವಿವೇಕ, ಶಕ್ತಿ, ಪುರಾತನಂ, ಪುಣ್ಯಂ ಇತ್ಯಾದಿಯಾಗಿ ಪ್ರತಿಭಾ ಸ್ಥಾನವು ಹೌದು. ಅಲ್ಲಿ ಗುರುಗ್ರಹ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ನಿಮ್ಮಲ್ಲಿ ಸುಪ್ತವಾಗಿರುವಂತಹ ಪ್ರತಿಭೆಗಳು ಬೆಳಕಿಗೆ ಬರುವುದಕ್ಕೆ ಅವಕಾಶ ಉಂಟು.
ನೋಡಿ, ಏನೋ ಚಿತ್ರ ಬಿಡಿಸೋದಾಗಲಿ ಅಥವಾ ಏನೋ ಕವಿತೆ ಕವನಗಳನ್ನು ಬರೆಯುವಂಥದ್ದಾಗಲಿ ಇಂಥದ್ದು ಏನಾದರೂ ನಿಮ್ಮಲ್ಲಿ ಒಂದಷ್ಟು ಪ್ರತಿಭೆಗಳೆಲ್ಲ ಇದ್ದರೆ ಅದಕ್ಕೆಲ್ಲ ಒಳ್ಳೆ ಮನ್ನಣೆ ಅಂತ ಹೇಳುವಂಥದ್ದು ನಿಮಗೆ ಸಿಗತ್ತೆ ಈ ಒಂದು ಮಾಸದಲ್ಲಿ. ಇನ್ನು ಮಕ್ಕಳಿಂದ ಮನಸ್ಸಿಗೆ ಒಂದಷ್ಟು ಸಂತೋಷ ಉಂಟಾಗುತ್ತೆ. ಸಂತಾನ ಸ್ಥಾನ, ಪುತ್ರ ಸ್ಥಾನವೂ ಹೌದು. ನಿಮ್ಮ ಮಕ್ಕಳು ಏನೋ ಒಂದಷ್ಟು ಸಾಧನೆಯನ್ನು ಮಾಡ್ತಾರೆ. ಒಟ್ಟಲ್ಲಿ ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ಒಂದಷ್ಟು ನೆಮ್ಮದಿ, ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ. ಶುಕ್ರ ಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನೀವು ಹಣದ ವ್ಯಯವನ್ನು ಮಾಡುವುದಕ್ಕೆ ಹೋಗಬಾರ್ದು. ಅಂದರೆ ಉದಾಹರಣೆಗೆ ಯಾರೋ ಪಕ್ಕದ ಮನೆಯಲ್ಲಿ ಯಾರೋ ಯಾವುದೋ ವಸ್ತುವನ್ನು ತಗೊಂಡು ಬಂದು ಅಂಥೇಳಿ ನೀವು ಅವ್ರು ತಗೊಂಬಂದು ನಾನು ಕೂಡ ಅದನ್ನು ತೆಗೆದುಕೊಳ್ಬೇಕು ಅಂಥೇಳಿ ಅದಕ್ಕೋಸ್ಕರ ಹಣದ ವ್ಯಯವನ್ನು ಮಾಡುವುದಕ್ಕೆ ಹೋಗಬಾರ್ದು. ನಿಮಗೆ ಯಾವ ವಸ್ತುವಿನ ಒಂದು ಅವಶ್ಯಕತೆ ಇರುತ್ತೋ ಅದಕ್ಕೆ ಮಾತ್ರ ನೀವು ಹಣದ ವ್ಯಯವನ್ನು ಮಾಡಬೇಕು. ನಿಮಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಇನ್ನೊಬ್ಬರ ಹೋಲಿಕೆಯನ್ನು ಮಾಡಿಕೊಂಡು ಅವರಿಗೆ ಕಂಪೇರ್ ಮಾಡಿ ನಾನು ಕೂಡ ತಗೊಳ್ಬೇಕು ಅಂಥೇಳಿ ನಿಮಗೆ ಅವಶ್ಯಕತೆ ಇಲ್ಲದೇ ಇರುವಂತಹ ವಿಚಾರಕ್ಕೂ ಕೂಡ ಹಣವನ್ನು ವ್ಯಯ ಮಾಡುವುದಕ್ಕೆ ಹೋಗಬಾರ್ದು. ಅಂತಹ ವಿಚಾರದಲ್ಲೆಲ್ಲ ಆಸಕ್ತಿ ಉಂಟಾಗುತ್ತೆ. ಅವ್ರು ತಗೊಂಬಂದು ನಾನು ಕೂಡ ತಗೊಳ್ಳೋಣ ಅಂಥೇಳಿ ಅನಿಸುತ್ತೆ, ಆದರೆ ಆ ಥರ ನೀವು ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಕೇತು ಗ್ರಹ ಕೂಡ ಅಲ್ಲೇ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಉಂಟು. ಇನ್ನು ರಾಹುಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಕಣ್ಣಿನ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಕಣ್ಣುಗಳಲ್ಲಿ ಅಲರ್ಜಿ ಉಂಟಾಗುವಂಥದ್ದು ಇರಬಹುದು, ಅಥವಾ ಹೆಚ್ಚಿಗೆ ಸಮಯ ಟಿವಿ ಅಥವಾ ಮೊಬೈಲ್ ಇತ್ಯಾದಿಗಳನ್ನು ನೋಡುವುದರಿಂದಾಗಿ ಕಣ್ಣು ಉರಿ ಇರಬಹುದು, ಅಥವಾ ಕಣ್ಣು ಕೆಂಪಾಗುವಂಥದ್ದು, ಕಣ್ಣಿನಲ್ಲಿ ನೋವು ಉಂಟಾಗುವಂಥದ್ದು, ಇದಕ್ಕೆಲ್ಲ ಅವಕಾಶ ಉಂಟು. ಹಾಗಾಗಿ ಕಣ್ಣಿನ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಒಂದು ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇದಿಷ್ಟು ವಿಚಾರ. ಈ ಮಾಸದಲ್ಲಿ ನಿಮ್ಗೆ ಈ ರೀತಿಯೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ನೀವು ಏನು ಮಾಡಬೇಕು ಅಂತ ಹೇಳಿ ಅಂದರೆ ಈ ತಿಂಗಳಲ್ಲಿ ಆದಷ್ಟು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಆಯಿತಾ? ಆ ರೀತಿ ಮಾಡಿದರೆ ಉಳಿದಿದ್ದೆಲ್ಲ ಚೆನ್ನಾಗಿದೆ. ಈಗ ಹೇಗೂ ಹಿಂದೆ ಎಷ್ಟು ಕಷ್ಟ ಇತ್ತೋ ಅಷ್ಟಂತೂ ಇಲ್ಲ. ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಉಂಟಾಗುತ್ತೆ. ಆದಷ್ಟು ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ.